ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರವೀಂದ್ರ, ಡಯಾಬಿಟಾಲಜಿಸ್ಟ್ ಅಂದರೆ ಮಧುಮೇಹ ತಜ್ಞ. ಸಂಪ್ರದಾಯ ಮೆಡಿಕಲ್ ಹಾಸ್ಪಿಟಲ್ ನಾನು ಕನ್ಸಲ್ಟೆಂಟ್ ಡಯಾಬಿಟಾಲಜಿಸ್ಟ್ ಆಗಿದ್ದೀನಿ. ಇವತ್ತು ನನ್ನ ಟಾಪಿಕ್ ಏನಂದರೆ 40 ವರ್ಷ ಮೇಲ್ಪಟ್ಟವರಿಗೆ ಡಯಾಬಿಟಿಸ್ ಬರದೇ ಇರೋಕ್ಕೆ ಹೇಗಾದ್ರೂ ಸಾಧ್ಯನಾ ಅಂತ ಕೇಳ್ತಾರೆ. ತುಂಬ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಫಸ್ಟ್ ಮೇನ್ ಡಯಾಬಿಟಿಸ್ ಬರ್ದೇ ಇರೋಂಗೆ ಏನು ಮಾಡಬೇಕು ಅಂದರೆ ಎಕ್ಸಸೈಸ್. ಎಲ್ಲರೂ ಗೊತ್ತಿರೋಂಗೆ ಒಂದು 40 ನಿಮಿಷ ವಾಕ್, ನಾನು ಆಗಲೇ ಮೊದಲೇ ವೀಡಿಯೋಸಲ್ಲಿ ತಿಳಿಸಿದ್ದೀನಿ, 40 ನಿಮಿಷ ವಾಕ್ ಮಾಡಲೇಬೇಕಾಗತ್ತೆ. ಸೆಕೆಂಡ್, ಇಂದಿನ ಇದರಲ್ಲಿ ಸ್ಟ್ರೆಸ್ ಫ್ರೀ ಲೈಫ್ ಅದು ಭಾಳ ಕಷ್ಟ, ಬಟ್ ಆದರೂ ಅದು ಫಾಲೋ ಮಾಡಲೇಬೇಕು. ಸ್ಟ್ರೆಸ್ ಫ್ರೀ ಲೈಫ್ ಮಾಡಿದ್ರೆ ನೀವು 60-70% ಡಯಾಬಿಟಿಸ್ ಇಲ್ಲದೆ ಇರೋಂಗೆ ಮಾಡ್ಬೋದು. ಪ್ಲಸ್ ಥರ್ಡ್, ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಯಾಕಂದರೆ ಡಯಾಬಿಟಿಸ್ ಇದ್ದರೆ ತುಂಬ ಕಷ್ಟ ಇದೆ ಮೇಂಟೈನ್ ಮಾಡೋದು ವಿತೌಟ್ ಡಯಾಬಿಟಿಸ್ ಬರ್ದೇ ಇರೋಂಗೆ. ಬಟ್ ಸ್ಟಿಲ್ ನೀವು ಎಕ್ಸಸೈಸು, ಡಯಟು ಮತ್ತು ಓವರ್ ಈಟಿಂಗ್ ಮಾಡ್ಬೋದು. ಜಂಕ್ ಫುಡ್ ಎಲ್ಲರಿಗೂ ಗೊತ್ತಿರೋಂಗೆ ಜಂಕ್ ಫುಡ್ನ ಜಾಸ್ತಿ ತಿನ್ಬೇಡಿ. ಹೆಲ್ತಿ ಫುಡ್, ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು, ಅಕ್ಕಿ ಆಗ್ಬೋದು, ಗೋಧಿ ಆಗ್ಬೋದು, ರವೆ, ಅವನ್ನೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿನ್ನಿ. ಕಡಿಮೆ ಪ್ರಮಾಣದಲ್ಲಿ 50%, 40% ನೀವು ಪ್ರೋಟೀನ್ ಅಥವಾ ನಾರಿನಾಂಶ, ಪ್ರೋಟೀನ್ ಎಲ್ಲ ತಿಂದರೆ ಹೆಲ್ತಿ ಫುಡ್ ಆಗುತ್ತೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಅಂತ, ಬಾಡಿ ಮಾಸ್ ಇಂಡೆಕ್ಸ್ 25 ಮೇಲೆ ಹೋಗ್ಬಾರ್ದು. 25 ಮೇಲೆ ಹೋದ್ರೆ ನಿಮ್ಗೆ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು 23-22 ಅಂದರೆ ಅಗತ್ಯ ತಕ್ಕಂತೆ ನಿಮ್ಮ ಹೈಟ್ಗೆ ಕರೆಕ್ಟಾಗಿ ನಿಮಗೆ ವೆಯ್ಟ್ ಇರಬೇಕಾಗತ್ತೆ. ವೆಯ್ಟ್ ಕರೆಕ್ಟಾಗಿದ್ದರೆ ನಿಮ್ಗೆ ಡಯಾಬಿಟಿಸ್ ಬರೋ ಚಾನ್ಸಸ್ ಸರಿಸುಮಾರು ಒಂದು 70-80% ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಈ 3 ಕಾರಣ: ಡಯಟ್ ಮೇಂಟೈನ್ ಮಾಡ್ಕೊಳ್ಳಿ, ಎಕ್ಸಸೈಸ್ ಮೇಂಟೈನ್ ಮಾಡ್ಕೊಳ್ಳಿ, ಮತ್ತು ಒಬೆಸಿಟಿ ಖಂಡಿತ ಅವಾಯ್ಡ್ ಮಾಡಿ. ಅಂದರೆ ಒಬೆಸಿಟಿ ಹೇಗೆ ನಿಮಗೆ ಮೇಂಟೈನ್ ಮಾಡೋದು ಅಂದರೆ ಎಕ್ಸಸೈಸ್ ಆಗುತ್ತೆ, ಡಯಟ್ ಆಗುತ್ತೆ. ಜಂಕ್ ಫುಡ್ ಮತ್ತು ಏರಿಟೆಡ್ ಡ್ರಿಂಕ್ಸ್, ಈ ಎಲ್ಲ ಏರಿಟೆಡ್ ಡ್ರಿಂಕ್ಸ್ ನೀವು ಖಂಡಿತ ಅವಾಯ್ಡ್ ಮಾಡಬೇಕಾಗತ್ತೆ. ಥಮ್ಸ್ ಅಪ್, ಪೆಪ್ಸಿ, ಕೋಕೋ, ಅದು ಭಾಳ ಅವೆಲ್ಲ ಕ್ಯಾಲರೀಸ್ ಜಾಸ್ತಿ ಇರುತ್ತೆ ಮತ್ತು ಶುಗರ್ ಕೂಡ ಸ್ಪೈಕ್ ಆಗುತ್ತೆ. ಸೊ ಅಂಥವನ್ನ ಬೇವರೇಜಸ್ನ ಯು ಹ್ಯಾವ್ ಟು ಅವಾಯ್ಡ್. ಮುಖ್ಯವಾಗಿ 40 ವರ್ಷ ಮೇಲ್ಪಟ್ಟವರು ಡಯಾಬಿಟಿಸ್ನ ಬರ್ದೇರಂಗೆ ನೋಡ್ಕೊಳ್ಳೋದು ಹೇಗೆ ಅಂತ ನಾನು ಹೇಳಿದ್ದೀನಿ. ಫಸ್ಟ್ ಎಕ್ಸಸೈಸ್ ಕಂಟಿನ್ಯೂಸ್ ಮಾಡಿ 40 ಮಿನಿಟ್ಸ್. ಅಥವಾ ನೀವು ಇನ್ನು ಯಂಗ್ಸ್ಟರ್ಸ್ 20-30 ವರ್ಷದವರಾಗಿದ್ದರೆ ಶಟ್ಲ್ ಆಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು. ಅವೆಲ್ಲ ಭಾಳ ಒಳ್ಳೆ ಎಕ್ಸಸೈಸ್. ಅಥವಾ ಟಿ ಟಿ ಭಾಳ ಒಂದು ಒಳ್ಳೆಯ ಉತ್ತಮವಾದ ಕ್ರೀಡೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಅದೊಂದು ಅಭ್ಯಾಸ ಮಾಡ್ಕೊಳ್ಳಿ, ಅದಕ್ಕೆ ಹೆಚ್ಚು ಖರ್ಚಾಗೋದಿಲ್ಲ, ಒಂದು ಟೇಬಲ್. ಸೊ ನಾನು ಹಾಗೆ ಹೇಳ್ದಂಗೆ ಟಿ ಅದು ಒಂದು ಉತ್ತಮ ಒಂದು ಎಕ್ಸಸೈಸ್ ಆಗಿದೆ. ಸೊ ಕ್ಯಾಲರೀಸ್ ಬರ್ನ್ ಮಾಡೋಕ್ಕೆ ಒಂದು ಉತ್ತಮ ಅವಕಾಶ. ಮತ್ತು ಟ್ರೆಡ್ಮಿಲ್ ಕೂಡ ನೀವು ಒಂದು 40 ನಿಮಿಷ ವಾಕ್ ಮಾಡಿದ್ರೆ ಒಂದು ಭಾಳ ಪ್ರಯೋಜನಕಾರಿ ಆಗುತ್ತೆ. ಸೊ ಡಯಾಬಿಟಿಸ್ ಮುಖ್ಯವಾಗಿ ನೀವು ಅವಾಯ್ಡ್ ಮಾಡಬೇಕಾದ್ರೆ ಎಕ್ಸಸೈಸ್ ಒಂದು ಮೇಂಟೈನ್ ಮಾಡ್ಕೊಳ್ಳಿ, ಡಯಟ್ ಒಂದು ಮಾಡ್ಕೊಳ್ಳಿ. ಒಬೆಸಿಟಿ ನಾನು ಮೊದಲೇ ಹೇಳ್ದಂಗೆ ಜಂಕ್ ಫುಡ್ ತಿನ್ಬಿಡಿ. ಒಬೆಸಿಟಿನ ಅವಾಯ್ಡ್ ಮಾಡುವಾಗ ಬಾಡಿ ಮಾಸ್ ಇಂಡೆಕ್ಸ್ 25 ಒಳಗೆ ಇರಬೇಕಾಗತ್ತೆ. 25 ಮೇಲಾದರೆ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಎತ್ತರಕ್ಕೆ ತಕ್ಕಂತೆ ನೀವು ವೆಯ್ಟ್ ಇರಬೇಕಾಗತ್ತೆ. ಸಪೋಸ್ ನೀವು 5.9 ಇದ್ದರೆ ಅವಾಗೊಂದು ವೆಯ್ಟ್ ಒಂದು 75-78 kgs ಆ ಲೆವೆಲ್ ಅದು ಚಾರ್ಟ್ ಇರುತ್ತೆ ಎಲ್ಲ ಕಡೆ. ಈಕ್ವಲೆಂಟ್ ಒಂದು ಮೇಂಟೈನ್ ಮಾಡಿದ್ರೆ ಚಾರ್ಟ್ನ ವೆಯ್ಟ್ನ ಸರಿ ಹೋಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.